ಏನ್ ಬೇಕು ತಗೋ, ಎಲ್ಲ ನಿಂದೆ. ಒಳ್ಕಳ ಹಿಂದಕ್ಕೆ ನೋಡಿ, ಇದನ್ನ ಕ್ಲೀನಾಗಿ ಉಯ್ಲಾಡಿ ಆಡ್ಬೋದು ಆಯ್ತಾ. ಹೆಂಗ್ ಬೇಕಾ ಹಿಂಗ್ ಉಯ್ಲಾಡ್ಬೋದು, ಆ ಕಡೆ ತಿರ್ಕೋಬಹುದು. ಹಿಂಗಲ್ಲ ಫೋನ್ ಮಾಡ್ತಾವ್ರೆ, ಡಿಪಿ ಗೊತ್ತಾಯ್ತಾ ಮುಂದೆ ಮುಂದೆ ಏನಂತೀರಿ ಅದ್ರ ಮುಂಚೆ ಬಂದಾಗ ದಯವಿಟ್ಟು ನನ್ನ ಹತ್ರ ಒಂದು ಫ್ರೀಯಾಗಿ ಬರ್ರಿ. ನಮ್ಮವರು ಅನ್ನೋದು ಒಂದು ಆಸೆ ಇರ್ತದೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ. ಮದುವೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರ ಚಿಕ್ಕಪ್ಪ ಆಗಬೇಕು ಇವರು. ನಮಗೆ ರಿಲೇಟಿವ್ಸಲ್ಲಿ ಚಿಕ್ಕಪ್ಪ ಆಗಬೇಕು. ಆದರೆ ಇವರು ಅವಾಗಿಂದ ಅಣ್ಣ ಅಣ್ಣ ಅಂತ ಕರೆದು ರೂಢಿಯಾಗಿಬಿಟ್ಟಿದ್ದಾರೆ. ಅವರು ಚಿಕ್ಕಪ್ಪ ಅಂತ ಕರಿ ಅಂತ ಹೇಳ್ತಿರ್ತಾರೆ, ಆದರೆ ಇವ್ರಿಗೆ ಅದು ಬರೋದೇ ಇಲ್ಲ. ನಮ್ಮ ಮನೆಯವರು ಮತ್ತು ನಮ್ಮ ಭಾವ ಎಲ್ಲ ಇನ್ಮೇಲಾದರೂ ಅದನ್ನು ರೂಢಿ ಮಾಡ್ಕೋಬೇಕು ಅಂತೆಲ್ಲ ಅವ್ರು ಹೇಳ್ಕೊಡ್ತಿದ್ರು. ಇವಾಗ ನಾವು ಶಾಪ್ ಹತ್ರ ರೀಚ್ ಆಗಿದ್ದೀವಿ. NRS ಫರ್ನಿಚರ್ ಅಂದ್ಬಿಟ್ಟು ತುಮಕೂರಲ್ಲಿ ಸಿದ್ಧಾರ್ಥ ಕಾಲೇಜಿಂದ ಸ್ವಲ್ಪ ಮುಂದೆ ಹೋಗಬೇಕಾಗುತ್ತೆ. ಕುಣಿಗಲ್ ರೋಡಲ್ಲೇ ಇರೋದಿದು. ಬನಶಂಕರಿಯಿಂದ ಸ್ವಲ್ಪ ಮುಂದೆ, ಸಿದ್ಧಾರ್ಥ ಕಾಲೇಜಿಂದ ಸ್ವಲ್ಪ ತುಂಬ ವಾಕೇಬಲ್ ಡಿಸ್ಟೆನ್ಸಲ್ಲೇ ಸಿಗುತ್ತೆ NRS ಫರ್ನಿಚರ್ ಅಂದ್ಬಿಟ್ಟು. ರೋಡ್ ಸೈಡಲ್ಲೇ ಇದೆ ಫರ್ನಿಚರ್ ಶೋರೂಮು. ನಾವಾಗಲೇ ಇಲ್ಲಿ ತುಂಬ ಶಾಪಿಂಗ್ ಮಾಡಿದ್ದೀವಿ. ಈ ಸಲ ಕೂಡ ಹೋಗ್ತಾ ಇದ್ದೀವಿ. ಮನೆಗೆ ಮತ್ತು ನಮ್ಮ ಶಾಪ್ಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು. ನಮ್ಮ ಶೋಭಕ್ಕ ಅವರು ಕೂಡ ಸೋಫಾ ಎಲ್ಲ ತೊಗೋಬೇಕು ಅಂತ ಅಂತಿದ್ರು. ಹಾಗೆ ನಮಗೂ ಕೂಡ ಸ್ವಲ್ಪ ಚೇರ್ಸ್ ಎಲ್ಲ ಬೇಕಿತ್ತು. ಅದಕ್ಕೆ ನೋಡೋಣ ಅಂತ ಈಗ ಬಂದಿದ್ದೀವಿ. ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿ ಶೋರೂಮ್ ಇದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲ ಥರ ಫರ್ನಿಚರ್ಸು ಇವ್ರ ಹತ್ರ ಸಿಗುತ್ತೆ. ಸೋಫಾಸು ಮತ್ತು ಬೆಡ್ಗಳು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಹಾಗೆ ಚೇರ್ಸು, ಟೇಬಲ್ಸು. ನಮ್ಗೆ ಈ ಥರ ಏನಾದರೂ ಬೇಕು ಅಂದರೆ ಅದನ್ನು ಕೂಡ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ನೀವೆಲ್ಲಾದರೂ ಬೇರೆ ಎಲ್ಲಾದರೂ ಫೋಟೋಸ್ ಎಲ್ಲ ನೋಡಿ ನಮ್ಗೆ ಈ ಥರ ಬೇಕಂದರೆ ಅದೇ ಥರ ನಿಮಗೆ ಮಾಡಿ ಕೂಡ ಕೊಡ್ತಾರೆ. ಹಾಗೆ ಮನೆಗೆ ಇಂಟೀರಿಯರ್ಸ್ ಕೂಡ ಎಲ್ಲ ಮಾಡಿ ಕೊಡ್ತಾರೆ. ತುಂಬಾ ಕಲೆಕ್ಷನ್ಸ್ ಇದೆ. ನೋಡ್ತಾ ಇದ್ರೆ ಎಲ್ಲದನ್ನು ತಗೋಬೇಕು ಅಂತ ಅನಿಸ್ತಿರುತ್ತೆ. ನೋಡ್ತಿರ್ಬೋದು ನೀವು ಕೂಡ ಏನೇನೆಲ್ಲ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನಿಮಗೆ ಯಾರಿಗಾದರೂ ಬೇಕು ಅಂತ ಅಂದರೆ ನೀವು ಕೂಡ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ತುಂಬಾ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಒಳ್ಳೆ ಪ್ರಾಡಕ್ಟ್ಸ್ಗಳು ಇಲ್ಲಿ ಸಿಗುತ್ತೆ. ಗ್ಯಾರಂಟಿ ಕೂಡ ಕೊಡ್ತಾರೆ ನೀವು ತಗೊಳ್ಳೋ ಅಂಥ ಪ್ರಾಡಕ್ಟ್ಸ್ ಮೇಲೆ. ಅದಕ್ಕೆ ನೀವು ಏನಾದರೂ ಆಯಿತು ಅಂದರೆ ಅವ್ರನ್ನ ಕೇಳ್ಬೋದು. ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನೂ ಕೂಡ ಕೊಡ್ತಾರೆ. ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬೇಕಿದ್ರೆ ನಿಮಗೆ ಯಾರಿಗಾದರೂ ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಕೊಂಡೆ ಆಮೇಲೆ ಬೇಕಾದ್ರೆ ಶಾಪ್ಗೆ ಹೋಗ್ಬೋದು. ಹಾಗೆ ನಮ್ಮ ಚಾನಲಿಂದ ಹೋಗಿದ್ದೀರಾ ಅಂತ ಹೇಳಿ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಂದರೆ ಇದು ನಾನು ನನ್ನ ಖುಷಿಯಿಂದ ನಿಮಗೆ ಹೇಳ್ತಾ ಇರೋದು. ಅಂದರೆ ನಮಗೆ ತುಂಬಾ ಹತ್ರದ ರಿಲೇಟಿವ್ಸ್ ಅಲ್ವಾ, ಹಂಗಾಗಿ ನಮ್ಮ ಕೈಲಿ ಆದಷ್ಟು ಸಪೋರ್ಟ್ನ ನಾವು ಮಾಡೋಣ ಅಂದ್ಬಿಟ್ಟು. ಹಿಂದಕ್ಕೆ ನೋಡಿ, ಇದನ್ನ ಕ್ಲೀನಾಗಿ ಉಯ್ಲಾಡಿ ಆಡ್ಬೋದು ಆಯ್ತಾ. ಹೆಂಗ್ ಬೇಕಾ ಹಿಂಗ್ ಉಯ್ಲಾಡ್ಬೋದು, ಆ ಕಡೆ ತಿರ್ಕೋಬಹುದು. ಇಲ್ಲ, ಸೆಟ್ ಎಲ್ಲ ಇದೆ, ಸೆಟ್ ಎಲ್ಲ ಇದೆ. ಹಾಗೆ ಮಲಿಕೋಬಹುದು. ಮನೆನೇ ಚಿಕ್ಕದಪ್ಪ, ಇಷ್ಟು ಒಂದ್ ತಗೊಂಡು ದೊಡ್ಡದಾಗಿರೋರಿಗೆ ಚೆನ್ನಾಗಿ ದೊಡ್ಡದಾಗಿದ್ರೆ ಮನೆ ಈ ತರ ಚೆನ್ನಾಗಿದೆ. ಇದನ್ನ ಕರೆಂಟ್ ಅಲ್ಲೂ ಮಾಡಿದ್ದೀನಿ. ಅದು ಪ್ರೆಸ್ ಮಾಡಿ ಕಾಲಲ್ಲೇ ಆಟೋಮೆಟಿಕ್ ಹೋಗುತ್ತೆ. ಹಂಗೆ ಜೋರಾಗಿ ಆಯ್ತು ಅಷ್ಟೇ. ರೆಕ್ಲೈನರ್ ಅಂತ ಹೇಳ್ತೀವಿ, ರೆಕ್ಲೈನರ್ ಅಂತ ಹೇಳ್ತೀವಿ. ಈ ಕಂಪ್ಲೀಟ್ ಎಲ್ಲ ಸ್ಪ್ರಿಂಗ್ ಮೆಟೀರಿಯಲ್ ಆಗುತ್ತೆ. ಒಳಗಡೆ ಎಲ್ಲ ಮೆಕ್ಯಾನಿಸಮ್ ಇರುತ್ತೆ. 3+2 ಈ ತರ ಸಿಂಗಲ್ ಒಂದೊಂದು ಬರುತ್ತೆ ನೋಡಿ. ಅಲ್ಲೊಂದು ಪೀಸ್ ಇದೆ, ನೋಡಿ ಇಲ್ಲಿ ಇದೆಯಲ್ಲ, ಇವೆಲ್ಲ ಅವೇನೆ ಕಲರ್. ಹೊಸ ಮೆಟೀರಿಯಲ್ ಅಣ್ಣ ಇದು. 96,000 ಆಗುತ್ತೆ ಪೂರ್ತಿ ಸೆಟ್, ಫುಲ್ ಸೆಟ್ 96. ಇದು ಟಾಪ್ ಎಂಡ್ ಮಾಡಲ್ ಅಂತಾರೆ. ಸೋಫಾದಲ್ಲೇನೆ ಟಾಪ್ ಎಂಡ್ ಮಾಡಲ್ 96,000. ರಾಯಲ್ ಲೋಕಲ್ ಹೋದಂದ್ರೆ 130, 140 ಇರುತ್ತೆ. ಅದರಲ್ಲಿ ಬರೀ ಇದಂತ ಬರುತ್ತೆ, ಏನದು ರೆಕ್ಲೈನರ್ ಅಂತ. ಬರೀ ಕಾಲ್ ಮಾತ್ರ ತಗೊಳುತ್ತೆ ಅಷ್ಟೇ. ಅದು ಈ ತರ ಎಲ್ಲ ಇದು ಮಾಡಲ್ಲ. ಇದು ಟಾಪ್ ಎಂಡ್. ಇದು ತಿರ್ಗಾ
ಸೋಫಾ ನೋಡಿದ್ರಿ ಅಲ್ವಾ ಎಷ್ಟು ಸಖತ್ತಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿತ್ತು. ಫುಲ್ ಕಂಫರ್ಟ್ ಫೀಲ್ ಮಾಡ್ಬೋದು ಕೂತ್ಕೊಂಡು. ಅದರಲ್ಲೇ ತುಂಬ ಕಲರ್ ಆಪ್ಷನ್ಸ್ ಎಲ್ಲ ಇರುತ್ತೆ. ಲೆದರ್ದು ಬೇಕಂದರೆ ಸಿಗುತ್ತೆ. ಅದರಲ್ಲಿ ಇನ್ನೂ ಮೆಟೀರಿಯಲ್ ಏನೇನೋ ಬರುತ್ತಲ್ಲ, ಯಾವ ಥರ ಬೇಕಂದ್ರೂ ಕೂಡ ಮಾಡಿ ಕೊಡ್ತಾರೆ. ಹಾಗೆ ಬೆಡ್ಗಳೆಲ್ಲ ನೋಡ್ತಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲ ನಮ್ಮ ಮೆಜರ್ಮೆಂಟ್ಗೆ ತಕ್ಕಾಗೆ ನಮಗೆ ಬೇಕು ಅಂತ ಆರ್ಡ್ರ್ ಕೊಟ್ಟೆ ಆ ಥರ ಕೂಡ ಮಾಡಿ ಕೊಡ್ತಾರೆ. ನನ್ನ ಶೋಭಕ್ಕ ಸೋಫಾ ಬೇಕು ಅಂತ ನೋಡ್ತಾ ಇದ್ರು. ಅವ್ರು ಅಲ್ಲಿ ಮೂಲೆಯಲ್ಲಿ ಇದೆಯಲ್ಲ ಅದು ಬೇಕು ಅಂತ ಕೇಳ್ತಿದ್ರು. ಆದರೆ ಅದು ಸ್ವಲ್ಪ ಓಲ್ಡ್ ಡಿಸೈನ್ ಆಯಿತು, ಮುಂದೆ ಇನ್ನೂ ಚೆನ್ನಾಗಿರೋದೆಲ್ಲ ಇದೆ ಅಂದ್ಬಿಟ್ಟು ಈಗ ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ಆ ಫುಲ್ ಕಂಪ್ಲೀಟಾಗಿ ನಾವೆಲ್ಲ ತೋರಿಸ್ಬೇಕು ಅಂದರೆ ಒಂದು ಇಡೀ ದಿನವೇ ಆಗುತ್ತೆ. ಅಷ್ಟು ಪ್ರಾಡಕ್ಟ್ಸ್ಗಳು ಇಲ್ಲಿ ಇವ್ರ ಹತ್ರ ಇದೆ. ಎಲ್ಲದನ್ನು ನೋಡಬೇಕಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ನೋಡಿ ಎಲ್ ಶೇಪ್ ಸೋಫಾ ಕೂಡ ಸಿಗುತ್ತೆ. ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲದೂ ಕೂಡ ಕ್ವಾಲಿಟಿಯಾಗಿ ಇರೋವಂಥದ್ದೇ, ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಇದೆಲ್ಲ ಪ್ರಾಡಕ್ಟ್ಸ್ಗಳನ್ನ ತಂದು ಅವರೇ ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವ್ರದ್ದೇ ಫ್ಯಾಕ್ಟ್ರಿ ಕೂಡ ಇದೆ ಬೇರೆ ಕಡೆ. ಅಲ್ಲಿಂದ ಅಲ್ಲೆಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಸೇಲ್ ಮಾಡೋದಕ್ಕೆ ಅಂತ ಶೋರೂಮ್ನ ಮಾಡಿರೋದಷ್ಟೇ. ಇವ್ರದ್ದು ಸುಮಾರು ಒಂದು 15-20 ವರ್ಷದಿಂದ ಇದೇ ಬಿಸ್ನೆಸ್ನ ಮಾಡ್ತಾಯಿದ್ದಾರೆ. ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಂತಲೂ ಹೇಳ್ಬೋದು. ಇವೆಲ್ಲ ಬಂದು MDF ಅಲ್ಲಿ ಅಂದರೆ ಇವಾಗ ಶೈನಿಂಗ್ ಹೇಳ್ತಾರಲ್ಲ, ಹೊಸ ಒಂಥರ ಆ ಥರ ಅವು ಹೊರತು ಬಾಳ್ಕೆನಲ್ಲಿ ಸಕ್ಕತ್ತಾಗಿ ಬರ್ತವೆ. ಇದು ಕರೆಂಟು ಸ್ವಿಚ್ ಹಾಕ್ಬಿಟ್ಟು ಸ್ವಿಚ್ ಹಾಕ್ಬಿಟ್ರೆ ಹಿಂದೆ ಮುಂದಕ್ಕೆ ಹೋಗುತ್ತೆ, ಆಡ್ತಾ ಇರುತ್ತೆ ಇದು. ಓ ಚಾರ್ಜರ್ ಥರ ಪಿನ್ ಹಾಕ್ಬಿಟ್ಟವ್ರೆ. ಚಾರ್ಜರ್ ಇರಲ್ಲ, ಇದಕ್ಕೆ ಹಾಕ್ಬಿಟ್ರೆ ಅದಕ್ಕೆ ಸ್ವಿಚ್ ಹಾಕಿದ್ರೆ ಕೂತ್ಕೋ. ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಸ್ಟಾಪ್ ಮಾಡ್ಕೋಬೋದು. ಇದೆಲ್ಲ ಹೊಸ್ದಾಗಿ ಇವಾಗ ಬಂದಿರೋದು ಅಂತ ತೋರಿಸ್ತಾ ಇದ್ರು. ನಾವು ಲಾಸ್ಟ್ ಟೈಮ್ ಬಂದಾಗ ಈ ಥರ ಸೋಫಾಗಳಿರಲಿಲ್ಲ. ಈಗ ಹೊಸ್ದಾಗಿ ಬಂದಿರೋದು ಇದೆಲ್ಲ ಹೊಸ ಮಾಡೆಲ್ ಅಂದ್ಬಿಟ್ಟು ತೋರಿಸ್ತಿದ್ರು. ತುಂಬಾ ಚೆನ್ನಾಗಿತ್ತು. ಆದರೆ ನಮ್ಮದು ಸ್ವಲ್ಪ ಮನೆ ಚಿಕ್ಕದಾಗಿರೋದ್ರಿಂದ ನಮಗೆ ಇದೆಲ್ಲ ಹಾಕೋಷ್ಟು ಜಾಗ ಇಲ್ಲ. ದೊಡ್ಡ ದೊಡ್ಡ ಮನೆಗಳಾದರೆ, ಹಾಗೆ ಈಗ ಹೊಸ್ದಾಗಿ ಕಟ್ಟುವಂಥ ಮನೆಗಳಿಗೆಲ್ಲ ಆದರೆ ಈ ಥರ ಸೋಫಾಗಳು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲರಿಗೂ ಕೂಡ ಅಲ್ಲಿ ಐಸ್ ಕ್ರೀಮ್ ಎಲ್ಲ ತರಿಸ್ಕೊಟ್ರು. ನಾವು ಆವಾಗಷ್ಟೇ ಮದುವೆ ಮನೇಲಿ ತಿಂದು ಬಂದಿದ್ವಿ ಅಂದರೂ ಕೂಡ ಕೇಳಲಿಲ್ಲ, ಎಲ್ಲರಿಗೂ ತರಿಸ್ಕೊಟ್ರು. ಇವಾಗಲೇ ಅಂತಲ್ಲ, ಯಾವಾಗ ಹೋದ್ರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಪ್ರೀತಿ ತೋರಿಸ್ತಾರೆ ಅಂತಲೇ ಹೇಳ್ಬೋದು. ಆರಾಮಾಗಿ ಕರೀತಾರೆ. ಅವೆಲ್ಲ ಚೇರ್ಗಿಂತ ಗಟ್ಟಿ ಇದೆ. ನಮಗೆ ಈ ಥರ ಚೇರ್ಸ್ ಬೇಕಿತ್ತು. ನನಗೆ ಎಷ್ಟು ಬೇಕಿತ್ತು ಅಷ್ಟೇ ಪೀಸಲ್ಲಿ ಕೂಡ ಸಿಕ್ತು. ಹಾಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಕಲರು ಕೂಡ ಚೆನ್ನಾಗಿತ್ತು. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ನಾನು ನೋಡ್ತಿದ್ದೆ, ಬಟ್ ಅಲ್ಲಿ ಬ್ಲೂ ಕಲರ್ ಮಾತ್ರ ಇತ್ತು. ಇರಲಿ ಚೆನ್ನಾಗಿದೆ ತಗೊಳ್ಳೋಣ ಅಂದ್ಬಿಟ್ಟು ಅದನ್ನೇ ನಾವು ಫೈನಲ್ ಮಾಡಿದ್ವಿ. ಏನಕ್ಕೆ ಅಂತ ಎಲ್ಲ ನಾನು ಹೇಳ್ತೀನಿ ಮುಂದೆ ನಿಮಗೆ. ಹಾಗೆ ನನ್ನ ಮಗ ಕೂಡ ಒಂದು ಚೇರ್ ಬೇಕು ಅಂತ ಅಲ್ಲಿ ನೋಡ್ಬಿಟ್ಟು ಹಠ ಮಾಡ್ತಿದ್ದ. ಹಾಗೆ ಅವನು ಹೋಮ್ವರ್ಕ್ ಎಲ್ಲ ಮಾಡಬೇಕಾದ್ರೆ ಒಂದು ಮುಂದೆಗಡೆ ಇಟ್ಕೊಂಡು ಬರೆಯೋದಕ್ಕೆ ಒಂದು ಟೇಬಲ್ ಇದೆ, ಅದಕ್ಕೆ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಒಂದು ತಗೊಂಡ್ವಿ. ಹಾಗೆ ನಮ್ಮ ಅಕ್ಕ ಅವರು ಒಂದು ಸ್ಲಿಪ್ಪರ್ ಇಡೋದಕ್ಕೆ ಅಂದ್ಬಿಟ್ಟು ಈ ಥರ ಒಂದು ಕಬೋರ್ಡ್ ಟೈಪಲ್ಲಿ ಇತ್ತು, ಅದನ್ನು ತಗೊಂಡ್ರು. ಅದು ಸ್ವಲ್ಪ ದೊಡ್ಡದಾಗಿತ್ತು. ಅಂದರೆ ಅವರು ಮಕ್ಕಳದು ಶೂಸು ಮತ್ತು ಸ್ಲಿಪ್ಪರ್ಸ್ ಎಲ್ಲ 3 ಜೊತೆ 4 ಜೊತೆ ಇರುತ್ತಲ್ಲ, ಸ್ಕೂಲು ಕಾಲೇಜ್ಗೆ ಹೋಗೋ ಮಕ್ಕಳದು, ಅದಕ್ಕೆ ಬೇಕಾಗುತ್ತೆ. ಹಾಗೆ ನಮ್ಮ ಭಾವ ಅವ್ರದ್ದು ಅಷ್ಟೇ, ಅವ್ರದ್ದು ವರ್ಕಿಗೆಲ್ಲ ಹೋಗುವಾಗ ಶೂ ಹಾಕ್ಕೊತಾರೆ, ಡೈಲಿ ಯೂಸ್ಗೆ ಸ್ಲಿಪ್ಪರ್ ಯೂಸ್ ಮಾಡ್ತಾರೆ. ಸ್ವಲ್ಪ ಜಾಸ್ತಿನೇ ಇದೆ ಅವ್ರದ್ದು, ಹಾಗಾಗಿ ಇಡೋದಕ್ಕೆ ದೊಡ್ಡದೇ ಬೇಕು ನಮಗೆ ಅಂದ್ಬಿಟ್ಟು ಅವರು ಇದನ್ನು ತಗೊಂಡ್ರು. ನಾವು ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್ನ ಇದನ್ನು ತಗೊಂಡ್ವಿ. ಆದರೆ ಅದು ವಿಡಿಯೋ ನಾನು ಮಾತಾಡೋ ಇದರಲ್ಲಿ ವಿಡಿಯೋನೇ ಅದು ಮಾಡೋಕ್ಕಾಗಿಲ್ಲ. ಅಲ್ಲಿ ನಾನು ಮನೆಗೆ ಬಂದ ಮೇಲೆ ತೋರಿಸ್ತೀನಿ ಯಾವುದು ನಾವು ತೊಗೊಂಡಿದ್ದು ಅಂದ್ಬಿಟ್ಟು. ಸ್ವಲ್ಪ ಚಿಕ್ಕದನ್ನೇ ತೊಗೊಂಡ್ವಿ ನಾವು, ಬೇರೆ ಕಲರ್ದು. ನಮ್ಮದೆಲ್ಲ ಫೈನಲ್ ಆಯಿತು. ಈಗ ನಮ್ಮ ಶೋಭಕ್ಕ ಅವರು ಇನ್ನೂ ನೋಡ್ತಾ ಇದ್ರು. ಫೈನಲ್ ಆಗಿ ಅವರು ಕೂಡ ಒಂದು ಸೋಫಾನ ಇವಾಗ ಸೆಲೆಕ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಪರವಾಗಿಲ್ಲ. ಏನು ಏನು ವುಡ್ ಅಂಕಲ್ ಅದು? ಜಾಲಿ ಮರ. ಜಾಲಿ ಚೆನ್ನಾಗಿರುತ್ತೆ. ಇದು ಜಾಲಿ ಮರ ಪೇಂಟ್ ಮಾಡಿರೋದಾ? ಚೆನ್ನಾಗಿ ಅಕ್ಕ ಬ್ಲ್ಯಾಕ್ ಚೆನ್ನಾಗೈತೆ ಕಣಕ್ಕ. ಅವ್ರದ್ದು ಕೂಡ ಒಂದು ಸೋಫಾ ಸೆಟ್ಟು ಮತ್ತು ಒಂದು ಟೇಬಲ್ನು ಕೂಡ ಫೈನಲ್ ಆಯಿತು. ಅದನ್ನು ಕೂಡ ತೋರಿಸ್ತೀನಿ ಆಮೇಲೆ ಯಾವುದನ್ನ ತಗೊಂಡ್ರು ಅಂದ್ಬಿಟ್ಟು.
ಯಜಮಾನ್ರೆ ಫೋನ್ ಮಾಡ್ತಾವ್ರೆ ಡಿಪಿ ಗೊತ್ತಾಯ್ತು ಯಾಕೆ ಪ್ರೆಸೆಂಟ್ ಒಂದು ಟೈಲರ್ ಅಂತ ಯಾರು ಉಳ್ಕೊಂಡಿದ್ರೆ ಅವ್ರು ಒಬ್ರೆ ಅದಾಕಮ್ಮ ಏನಿಲ್ಲ ನೀವು ಹಾಕ್ರಿ ಅದು ದುಡ್ಡು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇತ್ತು ಎಲ್ಲೋ ಆಯ್ತೋ ಇಲ್ವೋ ಅಂತ ದುಡ್ಡು ಯಾವಾಗ ಇಸ್ಕೊಳ್ಳೋದಾಯ್ತದೆ ದುಡ್ಡು ಕಟ್ಟಿ ಬಿಡು ಅದ್ರ ಜೊತೆ ಪಾಪ ಇವ್ರ ವ್ಯಾವ ಒಂದಿಷ್ಟು ಸಣ್ಣ ಸಣ್ಣ ಹೋಗಬಹುದು ಅದು ಹೋಗ್ಬಿಡ್ತದೆ ಜೊತೆನಲ್ಲಿ ಹೂ ಜೊತೆ ಅವ್ರಿಗೆ ಏನು ಗೊತ್ತಾಗಲ್ಲ ನೀವು ತಗೊಂಡಾಗ ನೋಡಿದ್ರಿ ಅಲ್ವಾ ನಾವು ಎಷ್ಟು ಅದು ಅಮೌಂಟ್ ಅಂದರೆ ಅವ್ರು ಹೇಳ್ತಾನೆ ಇರಲಿಲ್ಲ ಎಷ್ಟೋ ಒಂದು ಕೊಡೋರಂತೆ ಅಂದ್ಬಿಟ್ಟು ಫಸ್ಟ್ ತಗೊಂಡೋಗಿ ಅಂತ ಇದು ಮಾಡ್ತಿದ್ರು ಅವ್ರು ಹೇಳ್ತಾರೆ ಅಂದ್ಬಿಟ್ಟು ನಾವು ಕೂಡ ಆ ಥರ ತರೋದಕ್ಕಾಗಲ್ಲ ಅಲ್ವಾ ಸಂಬಂಧನೇ ಬೇರೆ ಬಿಸ್ನೆಸ್ಸೇ ಬೇರೆ ಅವರು ಇದನ್ನೆಲ್ಲ ಬಿಸ್ನೆಸ್ಗೋಸ್ಕರ ಅಂತ ಮಾಡ್ತಿರ್ತಾರೆ ಈಗ ನಾವು ಅವ್ರು ಹೇಳಿದ್ರು ಅಂದ್ಬಿಟ್ಟು ಹಾಗೆ ಎಲ್ಲ ತೊಗೊಂಬರ್ಬಾರ್ದು ಹೇಳಿದ್ರು ಅಂದ್ಬಿಟ್ಟು ನಾವು ಮತ್ತೊಂದು ಸಲ ಅಲ್ಲಿಗೆ ಹೋದಾಗ ಇದೇ ಪ್ರೀತಿ ವಿಶ್ವಾಸ ನಮ್ಗೆ ಇರಬೇಕು ಅಂದ್ಬಿಟ್ಟು ನಾವು ನಮಗೆ ಅದರಲ್ಲಿ ಏನು ಪ್ರೈಸ್ ಇದೆ ಅದಕ್ಕೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡಿ ಸಾಕು ಅಂತ ಅಂದ್ಬಿಟ್ಟು ನಾವು ತಗೊಂಡಂಥ ಐಟಮ್ಸ್ಗೆಲ್ಲ ಸ್ವಲ್ಪ ಅಮೌಂಟ್ನ ಪೇ ಮಾಡಿಬಿಟ್ಟೆ ತೊಗೊಂಬಂದಿದ್ದೀವಿ ಫೈನಲಾಗಿ ನೋಡಿ ಈ ಸೋಫಾ ಸೆಲೆಕ್ಟ್ ಮಾಡಿದ್ರು ಜಾಲಿ ಮರದು ಬಟ್ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಅದು ವೆಯ್ಟು ಕೂಡ ಇದೆ ಹಾಗೆ ನೋಡೋದಕ್ಕೂ ಲುಕ್ಕು ಕೂಡ ಚೆನ್ನಾಗಿತ್ತು ಫೈನಲಾಗಿ ಸೆಲೆಕ್ಟ್ ಮಾಡಿದ್ರು ಹಾಗೆ ಅದಕ್ಕೆ ಕುಷನ್ನು ಕೂಡ ಎಲ್ಲ ಅಲ್ಲೇ ತಗೊಂಡ್ರು ಈಗ ಅದನ್ನೆಲ್ಲ ಆಗಲೇ ವೆಹಿಕಲಲ್ಲಿ ಕಳಿಸ್ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ಆಗಲೇ ಲೋಡ್ ಮಾಡಿಸ್ತಿದ್ದಾರೆ ನೋಡಿ ಫೈನಲಾಗಿ ಸೋಫಾ ಈ ಥರ ಇದೆ ತಗೊಂಡಿದ್ದು ಸೋಫಾ ಸೆಟ್ಟು ನಮ್ಮ ಶೋಭಕ್ಕ ಅವ್ರು ತಗೊಂಡಿದ್ದು 3+2 ಬರುತ್ತೆ ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಯಾಕೆಂದರೆ ಬ್ಲ್ಯಾಕು ನನ್ನ ಫೇವ್ರೆಟ್ ಕಲರು ನಾನು ಇದನ್ನೇ ತಗೊಳ್ಳಿದ್ರೆ ಅವ್ರಿಗೆ ಹೇಳಿದೆ ಸರಿ ಆಯಿತು ಇರಲಿ ಅಂದ್ಬಿಟ್ಟು ಅದನ್ನೇ ಸೆಲೆಕ್ಟ್ ಮಾಡಿಕೊಂಡ್ರು ನಾರ್ಮಲ್ ವುಡ್ ಕಲರ್ ಎಲ್ಲರ ಮನೆಯಲ್ಲೂ ಇರುತ್ತೆ ಆದರೆ ಬ್ಲ್ಯಾಕ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನೇ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಫೈನಲ್ ಮಾಡ್ಕೊಂಡ್ವಿ ಎಲ್ಲದನ್ನು ಒಟ್ಟಿಗೆ ಈಗ ಲೋಡ್ ಮಾಡ್ತಿದ್ದಾರೆ ನಮ್ಮದು ಅದು ಎಲ್ಲ ಒಟ್ಟಿಗೆ ಒಂದೇ ವೆಹಿಕಲಲ್ಲಿ ಕಳಿಸ್ಕೊಡ್ತೀವಿ ಅಂದ್ಬಿಟ್ಟು ನಮ್ಮದು ಕಾರಲ್ಲಿ ಇಡಿಸ್ತಾ ಇರಲಿಲ್ಲ ಈಗ ಒಟ್ಟಿಗೆ ಎಲ್ಲರೂ ಕೂಡ ಒಂದೇ ವೆಹಿಕಲಲ್ಲಿ ತಗೊಂಡು ಹೋಗ್ತಿದ್ದೀವಿ ಅವರು ಎಲ್ಲ ಲೋಡ್ ಮಾಡೋ ಅಷ್ಟೊತ್ತಿಗೆ ನಮ್ಮದು ಎಲ್ಲ ಚಿಕ್ಕ ಪುಟ್ಟದೆಲ್ಲ ನೋಡಿ ಶಾಪಿಂಗ್ ಎಲ್ಲ ಆಯಿತು ಎಲ್ಲೋ ಯಾವ್ದು ನೋಡಿದ್ರೂ ತಗೋಬೇಕು ಅಂತಲೇ ಅನಿಸ್ತಿರುತ್ತೆ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗೊತ್ತಲ್ವ ನಿಮಗೆ ಯಾರು ತಾನೇ ಇಷ್ಟ ಆಗಲ್ಲ ಈ ಥರ ಎಲ್ಲ ಹೋದಾಗ ನಮಗೆ ಅದು ಅವಶ್ಯಕತೆ ಇಲ್ಲದೆ ಇದ್ರೂ ಒಂದೊಂದು ಸಲ ಬೇಕು ಅಂತ ಅನಿಸುತ್ತೆ ಆದರೆ ಈಗ ಈ ಥರ ಫರ್ನಿಚರ್ಗಳನ್ನೆಲ್ಲ ಆ ಥರ ತೊಗೊಳಕ್ಕಾಗಲ್ಲ ಅಂದರೆ ಮನೆಯಲ್ಲಿ ಸ್ಪೇಷಿಯಸ್ಸಾಗಿ ಜಾಗಗಳಿದ್ದರೆ ಏನಾದರೂ ಯೋಚನೆ ಮಾಡ್ಬೋದು ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೆ ಏನೇನು ಬೇಕು ನಮಗೆ ಈಗ ಸದ್ಯಕ್ಕೆ ಅವಶ್ಯಕತೆ ಅಷ್ಟನ್ನು ಮಾತ್ರನೇ ತಗೊಂಡ್ವಿ ನನ್ನ ಮಗಂದೊಂದು ಚೇರು ಹಾಗೆ ಇದು ಶೋಭಕ್ಕ ಅವ್ರ ಮೊಮ್ಮಗಂಗೆ ಅಂದ್ಬಿಟ್ಟು ಅವರು ಕೂಡ ಒಂದು ಈ ಥರ ಚೇರ್ನ ತಗೊಂಡ್ರು ಫೈನಲಾಗಿ ಎಲ್ಲ ಆಯಿತು ನಾನು ಯಾವುದೇ ವಸ್ತು ತಗೊಳ್ಳುವಾಗ ಬಟ್ಟೆನೇ ಆಗಿರ್ಬೋದು ಏನೇ ಸ್ಲಿಪ್ಪರೇ ಆಗಿರ್ಬೋದು ಯಾವುದಾದ್ರೂ ಅಷ್ಟೇ ಫಸ್ಟು ಬ್ಲ್ಯಾಕನ್ನೇ ನೋಡ್ತೀನಿ ಇದು ಕೂಡ ಬ್ಲ್ಯಾಕ್ ಕಲರ್ ಇತ್ತಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಅದು ಅದಕ್ಕೆ ನಾನು ಮತ್ತೆ ಅದನ್ನೇ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಅದು ಡಿಸೈನು ಅಷ್ಟೇ ತುಂಬ ಚೆನ್ನಾಗಿತ್ತು ಜಾಸ್ತಿ ಎಲ್ಲ ನೋಡೋದಕ್ಕೆ ಹೋಗಲಿಲ್ಲ ಅದು ಅಲ್ಲಿ ಇದ್ದಿದ್ದೆ ಬ್ಲ್ಯಾಕ್ ಕಲರ್ ಒಂದು ಪೀಸು ಅದನ್ನೇ ಫೈನಲ್ ಮಾಡಿಬಿಟ್ಟು ತಗೊಂಡ್ರು ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಪ್ರೈಸ್ ಎಲ್ಲ ನಾನಿಲ್ಲಿ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ನಿಮಗೆ ನಾನು ಅವ್ರದ್ದು ನಂಬರ್ನ ನಿಮಗೆ ಕೊಟ್ಟಿರ್ತೀನಿ ಬೇಕಂದರೆ ನೀವು ಆ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಅವರು ಡೀಟೇಲ್ಸ್ನ ಕೊಡ್ತಾರೆ ನಾವು ಫ್ಯಾಮಿಲಿ ಮೆಂಬರ್ಸ್ ಆಗಿರೋದ್ರಿಂದ ನಮಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಕ್ಕಿದೆ ಕಸ್ಟಮರ್ಸ್ ಅಂತ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೂ ಕೂಡ ರೀಸನಬಲ್ ಪ್ರೈಸಲ್ಲೇ ಇಲ್ಲಿ ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ ಎಲ್ಲ ಶೋಭಕ್ಕಂದೆ ಅದು ಇವ್ರ ಮನೆಗೆ ಇಳಿಸ್ಕೋಬೇಕು ಅಲ್ಲಿಂದ ಏನೋ ಮಾಡ್ಕೊಂತಾರೆ ಗಾಡಿಲಿ ಆಗಲ್ಲ ಅದು ಚಟ್ಟಿ ಕಾಕು ಏನು ಚಿಕ್ಕದು ನಮಗೆ ದೊಡ್ಡದು ಬೇಕಾದ್ರೆ 4 ಇದೆ ಡ್ರೆಸ್ಸಿಂಗ್ ಟೇಬಲ್ಗಳು ಅಷ್ಟೇ ಎಷ್ಟೊಂದು ಡಿಸೈನಲ್ಲಿ ಇತ್ತು ನಾನು ಅದನ್ನು ನೋಡೇ ಇರಲಿಲ್ಲ ಲಾಸ್ಟಲ್ಲಿ ಆ ಹೊರಗಡೆ ಬರುವಾಗ ನೋಡಿದೆ ಅದಕ್ಕೆ ಅದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಅಷ್ಟೇ ಮುಂದೆ ಏನಂತಾರೆ ಅದ್ರ ಮುಂಚೆ ಅದು ಬರಬೇಕು ಅನ್ನೋದಕ್ಕೆ
ಅವರಿಗೆ ಚಿಕ್ಕಪ್ಪ ಅಂತ ಕರ್ಸ್ಕೊಳ್ಳೋಕೆ ಇಷ್ಟ, ಆದರೆ ಇವರಿಗೆ ಅದು ಬರ್ತಾನೆ ಇರಲಿಲ್ಲ. ಅದಕ್ಕೆ ಅವರು ಪದೇ ಪದೇ ಅಂದಾಗೆಲ್ಲ ಹೇಳ್ತಾನೆ ಇದ್ದರು, ಇನ್ಮೇಲೆ ಅದನ್ನು ರೂಢಿ ಮಾಡ್ಕೊಳ್ಳಿ ಅಂದ್ಬಿಟ್ಟು ಫೈನಲಾಗಿ ಎಲ್ಲದೂ ಕೂಡ ಈಗ ಪ್ಯಾಕ್ ಆಯಿತು. ಇದು ನನ್ನ ಮಗ ನೋಡಿ ಅಲ್ಲೇ ಆಗಲೇ ಆಡೋದಕ್ಕೆ ಶುರು ಮಾಡಿದ್ದ. ಆದರೆ ಇದು ನಮ್ಮ ಮನೆಗಲ್ಲ, ಇದು ಸ್ವಲ್ಪ ನನ್ನ ಮಗನಿಗೆ ಚಿಕ್ಕದಾಗುತ್ತೆ. ಇದು ಶೋಭಕ್ಕ ಅವ್ರ ಮೊಮ್ಮಗನಿಗೆ ಅಂತ ತಗೊಂಡಿದ್ದು. ನಮ್ಮದು ಶಾಪಿಂಗ್ ಎಲ್ಲ ಮುಗಿಯೋ ಅಷ್ಟರಲ್ಲಿ 10:30 ಆಗೋಗಿತ್ತು. ಪಾಪ ಅಷ್ಟೊತ್ತವರೆಗೂ ಅವರ ಫ್ಯಾಮಿಲಿ ಮೆಂಬರ್ಸು ಕೂಡ ಎಲ್ಲ ಶಾಪಲ್ಲೇ ಇದ್ದರು. ಅವ್ರಿಗೆ ನಮಗೆ ಕಳಿಸ್ಕೊಡೋಕ್ಕೆ ಇಷ್ಟ ಇಲ್ಲ, ಮಾತಾಡ್ಸ್ಕೊಂಡು ಹಾಗೆ ನಿಂತೇ ಇದ್ದರು. ಈಗ ನಮಗೂ ಸಡನ್ನಾಗಿ ಬರೋಕ್ಕಾಗಲ್ಲ, ಆ ಥರ ಆಗೋಯಿತು. ಆದರೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲ ಫ್ಯಾಮಿಲಿ ಮೆಂಬರ್ಸು ಒಟ್ಟಿಗೆ ಸೇರಿದಾಗ ಎಲ್ಲದೂ ಕೂಡ ಈಗ ಪ್ಯಾಕ್ ಆಗ್ತಿದೆ. ನಮ್ಮದು ಈ ಬ್ಲೂ ಕಲರ್ ಚೇರು ಫೈನಲ್ ಆಯಿತು. ಹಾಗೆ ಒಂದು ಸ್ಲಿಪ್ಪರ್ ಸ್ಟ್ಯಾಂಡು ಒಳಗಡೆ ಇದೆ, ಅದು ನಾನು ಮನೆಗೆ ಬಂದ ಮೇಲೆ ತೋರಿಸ್ತೀನಿ. ಮಾತಾಡ್ತಿದ್ವಲ್ಲ ಆವಾಗ ಅವರು ಒಳಗಡೆ ಇಟ್ಬಿಟ್ಟಿದ್ದಾರೆ, ನಾವು ಒಳಗಡೆ ಇದ್ವಿ. ಅವಾಗ ಅವರು ತಂದು ವೆಹಿಕಲ್ ಒಳಗಡೆ ಇಟ್ಟಾಗ ನಾವು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಹಾಗಾಗಿ ಆಮೇಲೆ ನಾನು ಅದನ್ನು ತೋರಿಸ್ತೀನಿ. ತುಮಕೂರು ಕಡೆಯಿಂದ ಕುಣಿಗಲ್ಗೆ ಬರೋ ರೋಡಲ್ಲಿ ಸಿದ್ಧಾರ್ಥ ಕಾಲೇಜಿಂದ ಸ್ವಲ್ಪ ಹಿಂದಕ್ಕೇ ಸಿಗುತ್ತೆ, ವಾಕಬಲ್ ಡಿಸ್ಟೆನ್ಸಲ್ಲೇ ಸಿಗುತ್ತೆ. ರೈಟ್ ಸೈಡಿಗೆ ಕಾಣಿಸುತ್ತೆ NRS ಫರ್ನಿಚರ್ ಅಂದ್ಬಿಟ್ಟು. ಕುಣಿಗಲ್ ಕಡೆಯಿಂದ ತುಮಕೂರಿಗೆ ಹೋಗೋದಾದರೆ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ. ಸಿದ್ಧಾರ್ಥ ಕಾಲೇಜಿಂದ ಸ್ವಲ್ಪ ಮುಂದೆ ಹೋಗಬೇಕಾಗುತ್ತೆ. ಆ ಲೊಕೇಶನ್ನು ಅರ್ಥ ಆಗಿರ್ಬೋದು ಅಂತ ಅಂದ್ಕೊತೀನಿ. ನಾನು ಕೆಳಗಡೆ ಮೆನ್ಷನ್ ಕೂಡ ಮಾಡಿರ್ತೀನಿ, ಯಾರಿಗಾದರೂ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ನಾವು ತೊಗೊಂಡಿದ್ರಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ, ನನಗೂ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ನ ನೋಡಿದ್ರೆ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ವಿಡಿಯೋ ಏನಾದರೂ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ನಮ್ಮ ಐಟಮ್ಸ್ ಎಲ್ಲ ಇವಾಗ ಲೋಡ್ ಮಾಡಿ ವೆಹಿಕಲಲ್ಲಿ ಕಳಿಸ್ಕೊಟ್ರು. ಆಮೇಲೆ ಈಗ ನಾವು ಕೂಡ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಫೈನಲಲ್ಲಿ ಬಿಲ್ಲಿಂಗ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡಿಸ್ಕೊಂಡು ಇವಾಗ ನಾವು ಕೂಡ ಅಲ್ಲಿಂದ ಹೊರಡ್ತೀವಿ. ಬಂದಾಗ ದಯವಿಟ್ಟು ನನ್ನ ಹತ್ರ ಒಂದು ಫ್ರೀಯಾಗಿ ಬರ್ರಿ, ನಮ್ಮವರು ಅನ್ನೋದು ಒಂದು ಆಸೆ ಇರ್ತದೆ. ನಾನು ಇರೋ ಬೇಸಿಕ್ ಹೇಳ್ತಾ ಇದ್ದೀನಿ. ಬರ್ತೀನಿ ಅಂಕಲ್, ಬನ್ನಿ ಬರ್ತೇನೆ, ರಜಾ ಬಂದಾಗ ಬರ್ತೀನಿ ತಡಿ. ಆ ಕಡೆ ನಿಮಗೆ ಯಾವ ರಜಾ? ಬೆಟ್ಟಕ್ಕೆ ಬರ್ತಾ ಇರ್ತೀವಿ, ಅವರು ರಜದಿಂದ ಬರ್ತಾರೆ ಹುಡುಗರು. ಮಗ ಏನಾರ ಇಲ್ಲಿ ಸ್ವಲ್ಪ ದಿನ ಇದ್ರೆ ನಮಗೂ ಒಂದು ಸ್ವಲ್ಪ ರಜಾ. ಸರಿ ಸರಿ ಆಯಿತು, ಬರ್ತೀವಿ. ಹಾಂ ಬಾಯ್. ನಾವು ತೊಗೊಂಬಂದಂಥ ಸ್ಲಿಪ್ಪರ್ ಸ್ಟ್ಯಾಂಡ್ ಈ ಥರ ಇದೆ. ನಮ್ಮದು ಫಸ್ಟು ಈ ಥರದ್ದಿತ್ತು, ನಾನು ಅಮೆಝಾನಲ್ಲಿ ಇದನ್ನು ಶಾಪಿಂಗ್ ಮಾಡಿದಾಗ ತೋರಿಸಿದ್ದೆ. ಆದರೆ ನಮ್ಮದು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಅದರಲ್ಲಿ ಸ್ಲಿಪ್ಪರ್ಗಳೆಲ್ಲ ಇಟ್ಟರೆ ತುಂಬಾ ಧೂಳಾಗ್ತಿತ್ತು. ಆದರೆ ಬಾಗಿಲಲ್ಲಿ ಚೆನ್ನಾಗೂ ಕಾಣಿಸ್ತಿರ್ಲಿಲ್ಲ. ನಮಗೆ ಬೇರೆ ಸ್ಪೇಸ್ ಎಲ್ಲೂ ಇಲ್ಲ, ಇಲ್ಲೇ ಇಡಬೇಕು. ಹಾಗಾಗಿ ಇದೊಂದು ಇರಲಿ ಅಂದ್ಬಿಟ್ಟು ಇದೊಂದು ಸ್ಟ್ಯಾಂಡನ್ನ ತೊಗೊಂಡ್ವಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ನೀವು ನೋಡ್ತಿರ್ಬೋದು. ಲಾಕ್ ಮಾಡೋ ಥರನೂ ಕೂಡ ಕೀನು ಕೊಟ್ಟಿದ್ದಾರೆ, ಆದರೆ ಸ್ಲಿಪ್ಪರ್ಗೆಲ್ಲ ಕೀ ಏನು ಅವಶ್ಯಕತೆ ಇಲ್ಲ, ನಮ್ಮದು ಗೇಟ್ ಕೂಡ ಇರೋದ್ರಿಂದ. ಫೈನಲಾಗಿ ಈ ಥರ ತಂದಿದ್ದೀವಿ. ಇದನ್ನು ವೇಸ್ಟ್ ಮಾಡಲ್ಲ, ಏನಕ್ಕಾದರೂ ಯೂಸ್ ಮಾಡ್ಕೊತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನಾನು ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.